ಮಕ್ಕಳೇ ಹಾಗೆ ಶಾಲೆಯ ಸಹ ಶಿಕ್ಷಕರೇ, ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಸರಳ ಕಾರ್ಯಕ್ರಮ ಮತ್ತು ಅಭಿನಂದನಾ ಕಾರ್ಯಕ್ರಮ ಅಂತಲೂ ಅದಕ್ಕೆ ಕರೆದ್ರೆ ಏನು ತಪ್ಪಾಗಲಾರದು. ಕಾರಣ ಅದು ಇಷ್ಟೇ, ನಾವು ಪ್ರತಿದಿನ ನಮ್ಮ ಮನೆಗಳಲ್ಲೇ ಆಗಲಿ ಮತ್ತು ನಮ್ಮ ಶಾಲೆಗಳಲ್ಲೇ ಆಗಲಿ ಶಾಲೆ ನಾವಿರ್ತಕ್ಕಂಥ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆಂದರೆ ಈಗ ನಮ್ಮ ಮನೆಗಳಿರ್ತಕ್ಕಂಥ ಜಾಗ ಕಸ ಗುಡಿಸ್ಕೊಳ್ಳೋದು, ಒರೆಸ್ಕೊಳ್ಳೋದು ಅಥವಾ ಶೌಚಾಲಯಗಳನ್ನ ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು, ಇವು ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಳ್ತಕ್ಕಂಥದ್ದು, ಯಾವುದು ಅದರಲ್ಲಿ ಬೇಸರ ಪಡ್ಕೊಳ್ಳೋಂಥದ್ದು ಏನಿಲ್ಲ. ಆದರೆ ಇನ್ನೊಂದು ಮುಖ್ಯ ವಿಚಾರ ಏನು ಅಂತಂದರೆ, ನಮ್ಮ ಕೆಚ್ಚೆದಿ ವೀರ ಕನ್ನಡಿಗರ ಸಂಘದ ಶೀಲಾ ಮೇಡಮ್ ಮತ್ತು ಸಂಗಡಿಗರು ಈಗ ನಮ್ಮ ಮನೆಗಳಲ್ಲಿ ನನ್ನ ಅಭಿಪ್ರಾಯ ಅಂದರೆ, ನಾವು ಇರ್ತಕ್ಕಂಥ ಜಾಗ ಮತ್ತು ನಾವು ಉಪಯೋಗಿಸ್ತಕ್ಕಂಥ ಶೌಚಾಲಯಗಳು ಅವುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದೇ ತುಂಬ ರೇರು. ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾವೇ ಅಸಹ್ಯ ಪಟ್ಕೋತೀವಿ, ಜೊತೆಗೆ ಬೇರೆಯವ್ರನ್ನ ಕರೆಸಿ ಅದನ್ನು ಕ್ಲೀನ್ ಮಾಡಿಸ್ಕೋತೀವಿ. ಆದರೆ ವೀರಕಚ್ಚೇರಿಯ ಕನ್ನಡಿಗರ ಸಂಘದ ಸದಸ್ಯರು ಶಾಲೆಗಳಲ್ಲಿ ಈ ಥರದೊಂದು ಮಕ್ಕಳಿಗೆ ಮನೋಭಾವನೆ ಬರಬೇಕು, ಸೇವಾ ಮನೋಭಾವನೆ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಮ್ಮ ಶಾಲೆಗೆ ಬಂದು ಶಾಲೆಯನ್ನು ಸ್ವಚ್ಛ ಮಾಡಿಕೊಟ್ಟು ಮತ್ತು ಶೌಚಾಲಯಗಳನ್ನು ಸ್ವಚ್ಛ ಮಾಡಿಕೊಟ್ಟು ಶಾಲೆಯ ಇಡೀ ಪರಿಸರವನ್ನು ಪೂರ್ಣ ಸ್ವಚ್ಛ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ, ಈಗ ಎಲ್ಲ ಸಿಟಿಗಳಲ್ಲೇ ಆಗಲಿ ಹಳ್ಳಿಗಳಲ್ಲೇ ಆಗಲಿ ಪ್ರತಿಯೊಬ್ಬರು ಯೋಚನೆ ಮಾಡೋದೇನು ಅಂದರೆ, ನಮ್ಮ ಮಕ್ಕಳುಗಳು ಒಳ್ಳೆ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಬೇಕು, ಮತ್ತು ದೊಡ್ಡ ಮನೇಲಿರಬೇಕು, ಮತ್ತು ಕೈಗೊಂದು ಕಾಳಿಗೊಂದು ಆಳಿರಬೇಕು, ಸೊ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ, ಬಸ್ಲು ಮನೆ ಕ್ಲೀನ್ ಮಾಡೋಕ್ಕೆ ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೈಗೆ ಒಂದು ಕಾಲೊಂದು ಆಳು ಇಟ್ಕೊಂಡಿರ್ತಕ್ಕಂಥ ಸನ್ನಿವೇಶ, ಅದನ್ನ ಎಲ್ಲ ಇಷ್ಟಪಡ್ತಕ್ಕಂಥ ಸನ್ನಿವೇಶ. ಆದರೆ ಅಂತಹ ಒಂದು ಸನ್ನಿವೇಶದಲ್ಲಿ ಸಮಾಜ ಸೇವೆ ಮಾಡಬೇಕು, ಮೊದಲನೇದು ಗಿಡ ನೆಡಬೇಕು, ಪರಿಸರವನ್ನು ಉಳಿಸ್ಬೇಕು, ಪರಿಸರವನ್ನು ಉಳಿಸಿ ಬೆಳೆಸಬೇಕು ಅಂತಕ್ಕಂಥ ಒಂದು ಧ್ಯೇಯ, ಮತ್ತು ಸಮಾಜ ಸೇವೆ ಮಾಡಬೇಕು, ಮತ್ತು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸರ್ಕಾರಿ ಶಾಲೆಗೆ ನಾವೇನಾದರೂ ಒಂದು ಸೇವೆ ಮಾಡಬೇಕು ಅಂತ ಒಂದು ಸೇವಾ ಮನೋಭಾವನೆಯಿಂದ ಇವತ್ತು ಶೀಲಾ ಮೇಡಮ್ ಮತ್ತು ಸಂಗಡಿಗರು ನಮ್ಮ ಶಾಲೆಗೆ ಬಂದು ಶಾಲೆಯನ್ನು ಸ್ವಚ್ಛ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಶಾಲೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಅವರಿಗೆ ಅರ್ಪಿಸ್ತೇನೆ.